श्रीगुरुभ्यो नमः हरिः ओम् योऽन्तः प्रविश्य ममाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति तनुभावादीडमो कोऽपि भागमी जडमतिरपि जन्तुः जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः ಭಗವಂತನ ವ್ಯಾಪ್ತಿ ಬ್ರಹ್ಮಾದಿ ದೇವತೆಗಳಲ್ಲಿ ಯಾವ ತೆರನಾಗಿ ಭಗವಂತ ತನ್ನ ವ್ಯಾಪ್ತಿಯನ್ನು ಇಡುತ್ತಾನೆ ಎಂಬಂತಹ ವಿಷಯವನ್ನು ಜಗನ್ನಾಥದಾಸರು ಒಳ್ಳೆಯ ಒಂದು ವೃಕ್ಷದ ದೃಷ್ಟಾಂತದ ಮೂಲಕವಾಗಿ ಅದನ್ನು ತಿಳಿಸಿಕೊಟ್ಟರು. ಅದಾದ ಮೇಲೆ ಮುಂದೆ ಭಗವಂತನ ವ್ಯಾಪ್ತಿಯ ವಿಚಾರವನ್ನು ಮಾಡುವಾಗ ನಿಯಮ್ಯ ನಿಯಾಮಕರಲ್ಲಿ ಭಗವಂತ ಯಾವ ರೀತಿಯಾಗಿ ತನ್ನ ವ್ಯಾಪ್ತಿಯನ್ನು ಇರಿಸಿದ್ದಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮಜಾನಂದ ಆತ್ಮನ ಅಚ್ಯುತ ವಿತದ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿದಿವಸ ಚೇತನರೊಳಗೆ ಪ್ರಾಕೃತ ಪುರುಷಾನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಜಗನ್ನಾಥದಾಸರು ಭಗವಂತನ ವ್ಯಾಪ್ತಿಯನ್ನು ನಿಯಮ್ಯ ನಿಯಾಮಕರಲ್ಲಿ ಯಾವ ರೀತಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಶ್ರುತಿತತಿಗಳಿಗೆ ಗೋಚರಿಸದ ಆತ್ಮನಚ್ಯುತ. ಅಚ್ಯುತನು ಎಂಥವನು ಅಂತ ಕೇಳಿದರೆ ಚಿತಿರಹಿತನು ಭಗವಂತ. ಶ್ರುತಿತತಿಗಳಿಗೆ ಗೋಚರಿಸದ ಭಗವಂತನನ್ನು ಯಾವ ವೇದಗಳೂ ಕೂಡ ವೇದ ಶ್ರುತಿತತಿಗಳು ವೇದ ಪುರಾಣಗಳಿಗೆ ಸಾಕಲ್ಯೇನ ಭಗವಂತ ಗೋಚರಿಸದ ಇರದೇ ಇರತಕ್ಕಂತಹ ಸ್ವರೂಪ ಭಗವಂತನದ್ದು. ಯಾವ ಮಾತುಗಳು ಕೂಡ ಭಗವಂತನನ್ನು ಪೂರ್ಣವಾಗಿ ವೇದಗಳು ಪ್ರತ್ಯಕ್ಷವಾಗಲಿ ಆಗಮವಾಗಲಿ ಅನುಮಾನವಾಗಲಿ ಯಾವುದೂ ಕೂಡ ಭಗವಂತನನ್ನು ಪೂರ್ಣವಾಗಿ ಸಾಕಲ್ಯೇನ ತಿಳಿಸಿಕೊಡುವಂತಹ ವಿಚಾರದಲ್ಲಿ ಅವುಗಳಿಗೆ ಸಾಮರ್ಥ್ಯ ಇಲ್ಲ. ಅದನ್ನು ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ. ಶ್ರುತಿತತಿಗಳಿಗೆ ಗೋಚರಿಸಿದ ಅಪ್ರತಿಮ ಭಗವಂತನ ಅಪ್ರತಿಮ ಮತ್ತೆ ಆನಂದ ಆತ್ಮನಚ್ಯುತ ಅಜ ಭಗವಂತ ಅಜ ನ ಜಾಯತೆ ತ್ಯಜ ಅವನಿಗೆ ಹುಟ್ಟಿಲ್ಲ ಅಂತಹ ಅಜ ಆನಂದ. ಮತ್ತೆ ಭಗವಂತನ ಸ್ವರೂಪ ಎಂತಹದ್ದು ಅಂತಂದರೆ ಆನಂದ ಸ್ವರೂಪ ಚಿತಿರಹಿತ. ಇದಾದ ಮೇಲೆ ವಿತತ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಏನರ್ಥ ಅಂತ ಕೇಳಿದರೆ ವಿತತ ವಿಪ್ರಕೃಷ್ಟೇನ ತತಿ ಅಂದರೆ ವ್ಯಾಪ್ತತ್ವ, ಚೆನ್ನಾಗಿ ವ್ಯಾಪ್ತಿ ಉಳ್ಳವನು.
ತತ್ ಇದು ನಾವು ಅವನನ್ನು ಸವಿತೃರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡುವಾಗ ಹೇಳ್ತೇವೆ. ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ತತ್ ವ್ಯಾಪ್ತನಾಗಿರತಕ್ಕಂಥವನು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಹೇಳುವಾಗ ಅದರಲ್ಲಿ ನಾರಾಯಣಾಯ ವಿತತಾಯ ನಮೋ ನಮಸ್ತೆ. ಭಗವಂತ ಎಂಥವನು ಅಂತ ಕೇಳಿದ್ರೆ ವಿತತಾಯ ನಮೋ ನಮಸ್ತೆ. ತೇ ವಿತತಾಯ, ಚೆನ್ನಾಗಿ ವ್ಯಾಪ್ತಿ ಉಳ್ಳವನು ನೀನು, ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಅಲ್ಲಿ ಪುರಾಣಗಳು ಹೇಳಿರ್ತಕ್ಕಂತಹದ್ದು. ಅಂತಹ ವಿತತ ಚೆನ್ನಾಗಿ ವ್ಯಾಪ್ತಿ ಉಳ್ಳವನು, ವಿಶ್ವಾಧಾರ, ಜಗತ್ತಿನ ಮೂಲ ಸ್ವರೂಪ, ಜಗತ್ತಿಗೆ ಆಧಾರನಾಗಿರತಕ್ಕಂಥವನು, ವಿದ್ಯಾಧೀಶ. ಎಂಥವನು ಭಗವಂತ ಅಂತ ಕೇಳಿದರೆ ಭಗವಂತ ವಿದ್ಯಾಧೀಶ ಅಂತ ಹೇಳ್ತಾರೆ. ಯಾಕೆ ವಿದ್ಯಾಧೀಶ ಭಗವಂತ ಅಂತಂದರೆ ವೇದವ್ಯಾಸ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಕೊಂಡಾಡುವಾಗ ಹೇಳುವಂತಹದ್ದು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ, ಭಗವಂತ ವಿದ್ಯಾಧೀಶ, ವೇದವ್ಯಾಸರು ವಿದ್ಯಾಧೀಶರು. ಯಾಕೆ ವಿದ್ಯಾಧೀಶರು ವೇದವ್ಯಾಸರು ಅಂತ ಕೇಳಿದ್ರೆ ಸಮಸ್ತ ವೇದಗಳಿಗೆ, ಸಮಸ್ತ ಪುರಾಣಗಳಿಗೆ, ಸಮಸ್ತ ವ್ಯಾಪ್ತವಾಗಿರತಕ್ಕಂತಹ ಏನು ಆ ಆಗಮಗಳು ಅಂತ ಇದೆಯೋ ಅದೆಲ್ಲದಕ್ಕೂ ಕೂಡ ಆ ವಿದ್ಯೆಗೆ ಅಧಿಪತಿಯಾಗಿರತಕ್ಕಂಥವರು. ಆದ್ದರಿಂದ ವಿದ್ಯಾಧೀಶ, ಭಗವಂತ ವಿದ್ಯಾಧೀಶ ಅಂತ ಅನಿಸಿಕೊಂಡಿದ್ದಾನೆ. ಅದಾದ ಮೇಲೆ ವಿದ್ಯಾಧೀಶ ವಿಧಿಜನಕ, ಬ್ರಹ್ಮನಿಗೆ ಕರ್ತೃ ಅಂತನಿಸಿಕೊಂಡವನು ಭಗವಂತ. ವಿಧಿ ಅಂತನಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಬ್ರಹ್ಮ. ಅಂತಹ ಬ್ರಹ್ಮನಿಗೆ ತಂದೆಯ ಸ್ಥಾನದಲ್ಲಿರತಕ್ಕಂಥವರು ಭಗವಂತ. ವಿದ್ಯಾಧೀಶ ವಿಧಿಜನಕ. ಪ್ರತಿ ದಿವಸ ಏನು ಮಾಡ್ತಾನೆ ಭಗವಂತ ಅಂತ ಕೇಳಿದ್ರೆ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಭಗವಂತ ಚೇತನರಲ್ಲಿ ಭಗವಂತ ವಿಷ್ಣು ಸತ್ವ ನಿರ್ಣಯದಲ್ಲಿ ಭಗವಂತನನ್ನ ಕೊಂಡಾಡುವಾಗ ನಿತ್ಯ ತಾದೃಶ ಚಿಚ್ಚೇತ್ಯ ಅಂತೆಷ್ಟೋ ರೋರಮಾಪತಿ ಅಂತ ಆ ತತ್ವನಿರ್ಣಯದಲ್ಲಿ ಹೇಳುವಂತಹ ಮಾತು. ನಿತ್ಯ ತಾದೃಶ ಚಿಚ್ಚೇತ್ಯ ಅಂತ ಭಗವಂತ ನಿತ್ಯವಾಗಿರತಕ್ಕಂಥವನು. ಅತಾದೃಶವಾಗಿರತಕ್ಕಂತಹ ಚಿತ್ ಚೇತ್ಯಗಳನ್ನು, ಚಿತ್ ಚೇತನ ಪದಾರ್ಥಗಳನ್ನು, ಚೇತ್ಯ ಜಡ ಪದಾರ್ಥಗಳನ್ನು ನಿಯಮನೆ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರತಿ ದಿವಸ ನಿತ್ಯದಲ್ಲಿಯೂ ಕೂಡ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಚೇತನರೊಳಗೆ ತಾನು ಪ್ರವೇಶವನ್ನ ಮಾಡಿ ತಾನಿದ್ದುಕೊಂಡು ಪ್ರಾಕೃತ ಪುರುಷನಂದದಲ್ಲಿ ವಾಸ್ತವಿಕವಾಗಿ ಭಗವಂತನಿಗೆ ಪ್ರಾಕೃತಿಕವಾಗಿರತಕ್ಕಂತಹ ಕಿಂಚಿತ್ ಸಂಬಂಧವೂ ಇಲ್ಲ. ಅಂತಹ ಭಗವಂತ ಪ್ರಾಕೃತ ಪುರುಷನಂದದಲ್ಲಿ ಪ್ರಾಕೃತ ಪುರುಷನಂತೆ ಭಗವಂತ ಏನು ಮಾಡ್ತಾನೆ, ಸಂಚರಿಸುತ್ತಾ ಅಲ್ಲಿ ತನ್ನ ಸಂಚಾರವನ್ನು ಮಾಡಿಕೊಂಡು ತಾನೇ ನಿಯಮ್ಯ, ತಾನೇ ನಿಯಾಮಕನಾಗಿ, ಭಗವಂತನೇ ನಿಯಮ್ಯ, ಭಗವಂತನೇ ನಿಯಾಮಕನಾಗಿ ಪೂಜ್ಯ ಪೂಜಕ ಭಾವವನ್ನು ನಾವು ಹೇಗೆ ಭಗವಂತನಿಗೆ ಸಮನ್ವಯವನ್ನು ಮಾಡುತ್ತೇವೆಯೋ ಮಾಡಿದೇವೆಯೋ ಅದೇ ರೀತಿಯಾಗಿ ಭಗವಂತ ನಿಯಮ್ಯ ನಿಯಾಮಕನಾಗಿ ತಾನೇ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಸುವ ಅಂತ ಹೇಳ್ತಾರೆ. ಇಲ್ಲಿ ಈ ಜಗನ್ನಾಥದಾಸರ ಮಾತನ್ನ ನಾವು ನೋಡುವುದು ಅಂತಾದರೆ ಆ ಭಗವಂತ ವಿತತ ಅಂತ ಹೇಳಿದ್ದಕ್ಕೆ ವ್ಯಾಪ್ತನಾಗಿರ್ತಕ್ಕಂಥವನು, ಚೆನ್ನಾಗಿ ವ್ಯಾಪ್ತಿಯುಳ್ಳವನು. ಎಲ್ಲೆಲ್ಲ ವ್ಯಾಪ್ತಿ ಇದೆ ಅಂತ ಕೇಳಿದ್ದಕ್ಕೆ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಭಗವಂತನ ವ್ಯಾಪ್ತಿಯನ್ನು ಹೇಳಬಹುದು. ಅಂತಹ ವ್ಯಾಪ್ತಿಯುಳ್ಳವನು. ಅದಾದ ಮೇಲೆ ಅಪ್ರತಿಮ, ಭಗವಂತನಿಗೆ ಇನ್ನೊಂದು ನಾವಿದ್ಯತೆ ಉಪಮ ಯಸ್ಯ ಸಹ ಅಪ್ರತಿಮ ಅಂದರೆ ಅನುಪಮ, ಇನ್ನೊಂದು ದೃಷ್ಟಾಂತವನ್ನ ಕೊಡ್ಲಿಕ್ಕಾಗೋದಿಲ್ಲ.
ಭಗವಂತನಿಗೆ ಉಪಮೆಯಾಗಿ ಇನ್ನೊಂದನ್ನ ಏನಾದರೂ ನಾವು ದೃಷ್ಟಾಂತವಾಗಿ ಕೊಡಬಹುದಾ ಕೇಳಿದ್ರೆ ಇಲ್ಲ. ಭಗವಂತ ಅನುತ್ತಮ, ಅಪ್ರತಿಮ. ಭಗವಂತನ ಭಗವಂತನಿಗೆ ಇನ್ನೊಂದು ಸದೃಶವಾಗಿರತಕ್ಕಂತಹ ಇನ್ನೊಂದು ವಸ್ತು ಇಲ್ಲದ ಅಂತಹ ಭಗವಂತ ಅಪ್ರತಿಮ, ಅನುಪಮ, ಸಾಟಿ ಇಲ್ಲದಿರತಕ್ಕಂಥವನು, ಆನಂದ ರೂಪನಾಗಿರ್ತಕ್ಕಂಥವನು. ಅಂತಹ ಆನಂದ ಅಜ, ಅವನಿಗೆ ಹುಟ್ಟಿಲ್ಲ. ನ ಜಾಯತೆ ತ್ಯಜಃ ಅಂತ ಅಜ ಅಂತ ಹೇಳ್ತಾರೆ. ಅವನಿಗೆ ಯಾವತ್ತೂ ಕೂಡ ಹುಟ್ಟಿದೆಯಾ ಕೇಳಿದ್ರೆ ಹುಟ್ಟೇ ಇಲ್ಲ. ಹುಟ್ಟಿದವನಿಗೆ ತಾನೇ ಸಾವು. ಭಗವಂತ ಹುಟ್ಟೋದೇ ಇಲ್ಲ ಅಂತವನು. ಅಂತಹ ಭಗವಂತನನ್ನ ಹೇಳ್ತಾರೆ ಆತ್ಮನಚ್ಯುತ, ಆತ್ಮ ಸ್ವಾಮಿ ಅಂತ ಹೇಳ್ತಾರೆ. ಅಚ್ಯುತನಾಗಿರತಕ್ಕಂಥವನು, ಚ್ಯುತಿರಹಿತ. ಅದಾದ ಮೇಲೆ ವೇದದ ವಿಶ್ವಾಧಾರ ವಿದ್ಯಾಧೀಶ, ಇಡೀ ಶ್ರುತಿಗಳಿಗೆ ವೇದಗಳ ಸಮೂಹಕ್ಕೆ ಅಧಿಪತಿಯಾಗಿರತಕ್ಕಂಥವನು. ಅಂತಹ ಸಮಗ್ರ ವೇದಗಳು ಯಾರನ್ನ ಕೊಂಡಾಡುತ್ತಾ ಇದೆ ಕೇಳಿದ್ರೆ ಅದು ಭಗವಂತ. ಹೀಗೆ ವಿದ್ಯಾಧೀಶ, ವಿದ್ಯೆಯ ಸ್ವಾಮಿ ಅಂತನಿಸಿಕೊಂಡಿರತಕ್ಕಂಥವನು. ಯಾಕೆ ಆ ವಿದ್ಯಾ ಶಬ್ದಕ್ಕೆ ಮಹಾಲಕ್ಷ್ಮಿ, ಸರಸ್ವತಿ, ಭಾರತೀಯರು. ಅಲ್ಲಿ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿ, ಉಳಿದವರಿಗೆ ಯಾರು ಸರಸ್ವತಿ ಭಾರತೀಯರಿಗೆ ಪೂಜಕನಾಗಿ, ಪೂಜ್ಯನಾಗಿ ಭಗವಂತ ಇರ್ತಾನೆ. ಆದ್ದರಿಂದಾಗಿ ಭಗವಂತ ಅಲ್ಲಿ ಪೂಜ್ಯ ಪೂಜಕನಾಗಿರ್ತಾನೆ. ಇನ್ನು ವಿಧಿಜನಕ, ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಅಂತ ಪುರಾಣಗಳು ಭಗವಂತನನ್ನು ಕೊಂಡಾಡಿರತಕ್ಕಂತಹದ್ದು. ಬ್ರಹ್ಮಣ ಪಿತರಂ ವಂದೇ, ಬ್ರಹ್ಮನಿಗೆ ತಂದೆಯ ಸ್ಥಾನದಲ್ಲಿರತಕ್ಕಂಥವನು. ಅಂತಹ ವಿಧಿಜನಕ, ವಿಶ್ವಾಧಾರ, ವಿಶ್ವನಾಮಕನಾಗಿರತಕ್ಕಂತಹ ವಾಯುದೇವನಿಗೆ ವಿಶ್ವನಾಮಕನಾಗಿರತಕ್ಕಂತಹ ತಾನು ಜಗತ್ತಿಗೆ ತಂದೆಯ ಸ್ಥಾನದಲ್ಲಿರತಕ್ಕಂಥವನು, ಆಧಾರ. ಅದಾದ ಮೇಲೆ ಶೇಷ ಕೂರ್ಮಾದಿಗಳಿಗೆ ಶೇಷ ಬ್ರಹ್ಮಾಂಡವನ್ನು ಹೊಂದಿರತಕ್ಕಂತಹ ಯಶೇಷಸದಂ ಸಹಸ್ರಪಣವಾನ್ ಏಕೇನ ಮೂರ್ಧಾವಹನ್ ಬ್ರಹ್ಮಾಂಡಾನಿ ಬಹೋನಿ ಪಂಕಜದಳ ಪ್ರಾಯೇಣ ವಿಭ್ರಾಜತೆ ಅಂತ ಹೇಳಿಕೊಂಡು ಶೇಷನನ್ನ ಕೊಂಡಾಡ್ತಾರೆ. ಅಂತಹ ಶೇಷನಿಗೂ ಕೂಡ ಆಧಾರನಾಗಿರತಕ್ಕಂಥವನು ಭಗವಂತ. ಅಂತಹ ಶೇಷನಿಗೂ ಕೂಡ ಕೂರ್ಮರೂಪದಿಂದಾಗಿ ತಾನು ಆಧಾರನಾಗಿದ್ದಾನೆ. ವಾಯುಕೂರ್ಮದಿಂದಾಗಿ ವಾಯುದೇವರಿಗೆ ತಾನು ಆಧಾರಭೂತನಾಗಿದ್ದಾನೆ. ಹೀಗೆ ಸಮಸ್ತ ದೇವತೆಗಳಿಗೂ ಕೂಡ ತಾನು ಆಧಾರಭೂತನಾಗಿ, ನಿಯಮ್ಯ ನಿಯಾಮಕನಾಗಿ, ಬಾಧ್ಯಬಾಧಕನಾಹ ನಿರ್ಭೀತ ಅಂತ ಅವನಿಗೆ ತಾನೇ ಬಾಧ್ಯ, ತಾನೇ ಬಾಧಕ. ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ಭಯಗಳಾದವುಗಳಿಲ್ಲ ಅಂಥವನು ಎಂಬುದಾಗಿ ಅವನನ್ನ ಜಗನ್ನಾಥದಾಸರು ಕೊಂಡಾಡ್ತಾ ಇದ್ದಾರೆ. ಅವನನ್ನ ಅಜ ಗೋಚರದ ಅಪ್ರತಿಮ, ಅಜ ಆನಂದ, ಅಚ್ಯುತ, ಆತ್ಮ ಅಚ್ಯುತ ಅಂತ ಹೇಳಿಕೊಂಡು ನಿಯಮ್ಯ ನಿಯಾಮಕ ಭಾವವನ್ನು ಅಲ್ಲಿ ತೋರಿಸಿಕೊಡ್ತಾರೆ. ಬಾಧ್ಯಬಾಧಕ ಎಂಬಲ್ಲಿ ತಾನಿಗೆ ಯಾವುದೇ ರೀತಿಯಾಗಿ ಇನ್ನೊಂದರಿಂದ ಬಾಧಕ ಇಲ್ಲ. ತಾನೇ ಬಾಧ್ಯನಾಗ್ತಾನೆ, ತಾನೇ ಬಾಧಕ ಅಂತ ಅನಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನ ಅಸದೃಶವಾಗಿರತಕ್ಕಂತಹ, ಅಪ್ರತಿಮವಾಗಿರತಕ್ಕಂತಹ, ಅನುತ್ತಮವಾಗಿರತಕ್ಕಂತಹ ಅವನ ಗುಣವನ್ನು ಇಲ್ಲಿ ಜಗನ್ನಾಥದಾಸರು ಅವನ ಬಗ್ಗೆ ಕೊಂಡಾಡುತ್ತಾ ಇದ್ದಾರೆ. ಪ್ರತಿದಿವಸ ಬ್ರಹ್ಮನ ಪ್ರತಿಕಲ್ಪ, ಅಂತಹ ಆ ಪ್ರತಿಕಲ್ಪದಲ್ಲಿಯೂ ಕೂಡ ಅನೇಕ ಬ್ರಹ್ಮದಿಗೆ ತಾನು ನಿಯಾಮಕನಾಗಿದ್ದಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತ ವ್ಯಾಪ್ತನಾಗಿ ನಿಯಮ್ಯ ನಿಯಾಮಕನಾಗಿ ತಾನಿರ್ತಾನೆ ಎಂಬಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತ ಯಾವತರನಾಗಿ ಭೋಗಾದಿಗಳನ್ನು ಕೊಡ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಅವರವರ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಭೋಗವನ್ನು ಯಾವತರನಾಗಿ ನೀಡ್ತಾನೆ ಅಂತ ಕೇಳಿದ್ರೆ, ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವಿದು ಸಮೀಚೀನವಿದು ಪಾದೇಯ ವೆಂದರುಪಿ
ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದವನು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಭಗವಂತ ಮನಸ್ಸನ್ನ ವಿಷಯದಲ್ಲಿ ಇಡ್ತಾನೆ. ಅದಾದ ಮೇಲೆ ವಿಷಯವನ್ನ ಮನಸ್ಸಿನೊಳಗೆ ನೆಲೆಸುತ್ತಾನೆ. ಅದಾದ ಮೇಲೆ ಆ ವಿಷಯಗಳು ನೂತನ ಹೊಸದಾಗಿರತಕ್ಕಂತಹದ್ದು, ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ವೀಕಾರ ಮಾಡಲಿಕ್ಕೆ ಅರ್ಹವಾಗಿರತಕ್ಕಂಥದ್ದನ್ನು ಭಗವಂತ ನಮಗೆ ನೀಡುತ್ತಾನೆ. ಅದಾದ ಮೇಲೆ ಕಲು ನೂತನವಿದು ಸಮೀಚೀನವಿದು ಒಳ್ಳೆಯ ಸಮೀಚೀನವಾಗಿರತಕ್ಕಂತಹ ಒಳ್ಳೆಯ ಜ್ಞಾನವನ್ನು ನೀಡ್ತಾನೆ. ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂತಹ, ಸ್ವೀಕರಿಸಲಿಕ್ಕೆ ಅರ್ಹವಾಗಿರತಕ್ಕಂಥದ್ದನ್ನು ನೀಡ್ತಾನೆ. ಅದಾದ ಮೇಲೆ ಕನಸಿನಲ್ಲಿಯೂ ಕೂಡ ತನ್ನ ಪಾದದ ಸ್ಮರಣೆಯನ್ನು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೆಲವರಿಗೆ ಆ ಸ್ಮರಣೆಯನ್ನು ಕೊಡೋದಿಲ್ಲ. ಕೊಡದೆ ಎಲ್ಲರೊಳಗಿದ್ದುಕೊಂಡು ತಾನು ನೆಲೆಸಿದ್ದುಕೊಂಡು ವಿಶ್ವ ಎಂಬಂತಹ ನಾಮಧೇಯದಿಂದಾಗಿ ತಾನು ಸ್ಥೂಲ ವಿಷಯಗಳನ್ನು ಅನುಭವಿಸುವಂತೆ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ವಿಶ್ವೋ ವಾಯು ಸಮುದ್ದಿಷ್ಟ ಅಂತ ಹಿಂದಿನ ಮಾತು. ಆ ವಿಶ್ವ ಶಬ್ದಕ್ಕೆ ವಾಯು ಅಂತ ತತ್ವನಿರ್ಣಯದ ಮಾತನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಇಲ್ಲಿ ಈ ಪದ್ಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದ್ರೆ, ತನು ನಿನ್ನದು ಮನು ನಿನ್ನದು, ಅನುದಿನದಲ್ಲಿ ಬರು ಸುಖ ದುಃಖ ನಿನ್ನದಯ್ಯ ಅಂತ ಹೇಳಿಕೊಂಡು ಕನಕದಾಸರ ಮಾತನ್ನ ನಮಗೆ ನೆನಪಿಸಿಕೊಡ್ತಾರೆ. ಇಲ್ಲಿ ಆ ಭಗವಂತ ಆ ಜೀವರಾಶಿಗಳಿಗೆ ಅವರಿಗೆ ಆ ವಸ್ತುಗಳ ಬಾಹ್ಯವಾಗಿರತಕ್ಕಂತಹ ವಸ್ತುಗಳ ಅನುಭವ ಬರುವುದು ಯಾವಾಗ ಅಂತ ಕೇಳಿದ್ರೆ, ಜಾಗೃತವಸ್ಥಾ ನಿಯಾಮಕನಾಗಿರ್ತಕ್ಕಂತಹ ವಿಶ್ವನಾಮಕನ ಅನುಗ್ರಹವಿದ್ದಾಗ, ವಿಶ್ವನಾಮಕನ ಪ್ರೇರಣೆ ಇದ್ದಾಗ ಅಲ್ಲಿ ಏನು ನಮಗೆ ಜ್ಞಾನ ಬರ್ತದೆ. ಇಲ್ಲಿ ಇದನ್ನ ಮಾಂಡೂಕ್ಯೋಪನಿಷತ್ತು ಚೆನ್ನಾಗಿ ಹೇಳಿದೆ. ಆ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಇಂದ್ರಿಯಗಳಿಗೆ ಬಾಹ್ಯವಾಗಿರತಕ್ಕಂತಹ ವಿಷಯಗಳ ಒಡನೆ ಸಂಪರ್ಕವನ್ನು ಬರುವಂತೆ ಮಾಡ್ತಾನೆ. ಆ ಸಂಪರ್ಕವನ್ನು ಮಾಡಿ ಆ ವಿಷಯಗಳು ನನಗೆ ಹಿತ ಅಂತ, ನನಗೆ ಇದು ಒಳ್ಳೆಯದು ಎಂಬಂತಹ ಒಂದು ಜ್ಞಾನವನ್ನು ಬರುವಂತೆ ಮಾಡ್ತಾನೆ. ಅದನ್ನು ಮಾಡಿ ಅದನ್ನು ಅನುಭವಿಸುವಂತೆ ವಿಷಯಾದಿಗಳ ಸಂಪರ್ಕವನ್ನು ತಾನು ಕೊಡ್ತಾನೆ. ವಿಷಯಾದಿಗಳ ಅನುಭವವನ್ನು ತನಗೆ ನೀಡಿ ಅದಾದ ಮೇಲೆ ಏನು ಮಾಡ್ತಾನೆ ಅಂತಂದರೆ, ಅದರ ಅನುಭವ ಬರುವುದು ಬೇರೆ, ಅದರ ತಾನು ಸಂಪರ್ಕವನ್ನು ಕಲ್ಪನೆ ಮಾಡುವುದು ಬೇರೆ. ಸಂಪರ್ಕವನ್ನು ಕೊಟ್ಟು ಅದಾದ ಮೇಲೆ ಅದರಲ್ಲಿ ಇದು ನನಗೆ ಯೋಗ್ಯ, ಇದು ನನಗೆ ಹಿತ ಎಂಬುದಾಗಿ, ಇದು ನನಗೆ ಸ್ವೀಕಾರ ಮಾಡಲಿಕ್ಕೆ ಅರ್ಹ ಎಂಬಂತಹ ವಿಚಾರವನ್ನು ಕೆಲವು ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಬರುವಂತೆ ಮಾಡುತ್ತಾನೆ. ಆ ಭಾವವನ್ನು ಮನಸ್ಸಿನಲ್ಲಿ ಹುಟ್ಟಿಸಿ ಅದನ್ನು ಅನುಭವಿಸುವಂತೆ ಮಾಡುತ್ತಾನೆ. ಇದು ಏನು ಕೇಳಿದರೆ ಭಗವಂತನ ಲೀಲೆ. ಎಲ್ಲವೂ ಕೂಡ ಭಗವಂತನ ಲೀಲೆ. ಮತ್ತೆ ಏನು ಮಾಡಬೇಕು ಅಂತ ಕೇಳಿದರೆ, ನಾವು ದೇವರಲ್ಲಿ ಕೇಳಿಕೊಡಬೇಕಾದ್ದು ಏನು ಕೇಳಿದರೆ, ದೇವರೇ ನನಗೆ ಬಾಹ್ಯ ವಿಷಯಗಳ ಅನುಭವವನ್ನು ನನ್ನಿಂದ ಅದನ್ನು ವಿಮುಖನನ್ನಾಗಿ ಮಾಡು ಅಂತ ಎಂಬುದಾಗಿ ಕೇಳಿಕೊಳ್ಳಬೇಕು. ಆದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅದನ್ನು ಮತ್ತಷ್ಟು ನಾವು ಅದರಲ್ಲಿ ಒಳಕ್ಕೆ ಹೋಗುವಂತೆ, ಆ ವಿಷಯಗಳು ವಸ್ತುಗಳು ಕಿವಿಗೆ ಕೇಳಬೇಕು. ಅದೇ ರೀತಿಯಾಗಿ ಯಾವುದನ್ನೋ ನೋಡಬೇಕು, ಯಾವುದನ್ನೋ ಮುಟ್ಟಬೇಕು, ಯಾವುದನ್ನೋ ತಿನ್ನಬೇಕು. ಈ ರೀತಿಯಾಗಿ ಪಂಚ ಇಂದ್ರಿಯಗಳು ಕೂಡ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಷಯ ಪದಾರ್ಥಗಳ ಕಡೆಗೆ ಹೋಗಿ ಅದರಲ್ಲಿ ಒಂದು ರೀತಿಯಾಗಿ ಲೀನವಾಗುವಂತೆ ತಾನು ಮಾಡ್ತಾನೆ. ಅಂತಹ ಭಗವಂತ ಅವನ ದಯೆಯಿಂದ ನಾವು ಕೇಳಿಕೊಳ್ಳಬೇಕಾದ್ದು,
ಬಾಹ್ಯ ವಿಷಯಗಳ ಅನುಭವ ಸಾಧ್ಯವಾಗದಿದ್ದರೂ ಕೂಡ ಜೀವನಿಗೆ ಅವನು ಅದರನ್ನು ತಿಳಿಸಿಕೊಡೋದಿಲ್ಲ. ಮತ್ತೆ ತನ್ನಿಂದಲೇ ತಾನೇ ಅದನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಭ್ರಮೆಯನ್ನು ಭರಿಸ್ತಾನೆ. ವಾಸ್ತವಿಕವಾಗಿ ಆ ಜ್ಞಾನ ನಮಗೆ ಕೊಡದೇ ಇರ್ತದೆ ನಮ್ಮ ಭಗವಂತ. ಮತ್ತೆ ನಮಗೆ ಜ್ಞಾನ ಯಾವುದು ಬೇಕು ಕೇಳಿದ್ರೆ ಭಗವಂತನ ಅನುಗ್ರಹದಿಂದಾಗಿ ಕೆಲವು ಸಂದರ್ಭದಲ್ಲಿ ಬಾಹ್ಯವಾಗಿರತಕ್ಕಂತಹ ವಿಚಾರಗಳ ನನಗೆ ಜ್ಞಾನ ಬರ್ತಾ ಇದೆ ಎಂಬಂತಹ ಒಂದು ಭ್ರಮೆಯನ್ನು ಹುಟ್ಟಿಸ್ತಾನೆ. ಈ ರೀತಿಯಾಗಿ ಭಗವಂತ ತನ್ನ ಲೀಲೆಯನ್ನು ತೋರಿಸ್ತಾನೆ ಅಂತ ಹೇಳ್ತಾರೆ. ಅದನ್ನ ಈ ಗುಣದ ಒಳಗೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಅಂತ ಒಂದು ಮಾತನ್ನು ಜಗನ್ನಾಥದಾಸರು ಹೇಳಿದ್ದಾರೆ. ಗುಣೇಶು ಆವಿಶತೆ ಚೇತಃ ಗುಣಾ ಚೇತಸಿ ಚ ಪ್ರಭು ಕಥಮನ್ಯೋನ್ಯ ಸಂತ್ಯಾಗೋ ಮೋಕ್ಷೋ ಸಂತತಿರಸದ ಅಂತ ಹೇಳಿಕೊಂಡು ಒಂದು ಮಾತನ್ನು ಹೇಳ್ತಾರೆ. ಭಗವಂತ ಗುಣೇಶು ಆವಿಶತೆ ಚೇತಃ ಗುಣದಲ್ಲಿ ಆ ಚೇತಸ್ಸನ್ನು ಇಡ್ತಾನೆ. ಗುಣ ಚೇತಸಿ ಗುಣಗಳಲ್ಲಿ ಚೇತಸ್ಸನ್ನು ಮನಸ್ಸನ್ನು ಇಡಿಸ್ತಾನೆ. ಕಥಮನ್ಯೋನ್ಯ ಸಂತ್ಯಾಗ ಇದನ್ನು ಪರಸ್ಪರವಾಗಿರತಕ್ಕಂತಹ ತ್ಯಾಗವನ್ನ ನಾವು ಮುಮುಕ್ಷೋ ಯಾರು ಮುಮುಕ್ಷೋ ಮೋಕ್ಷವನ್ನು ಬೇಕು ಎಂದು ಬಯಸ್ತಾನೋ ಅವನು ಇದೆಲ್ಲವನ್ನೂ ಕೂಡ ಭಗವಂತನ ಕಡೆಗೆ ತಿರುಗಿಸಿ ತಾನು ಭಗವಂತನ ವಿಚಾರದಲ್ಲಿ ತನ್ನ ಮನಸ್ಸನ್ನ ನೆಲೆಗೊಳಿಸ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ನಾವು ಅಯೋಗ್ಯರಾಗಿರ್ತಕ್ಕಂಥವರು ಯಾರಿದ್ದಾರೆ, ಅಯೋಗ್ಯರಾಗಿರ್ತಕ್ಕಂಥವರಿಗೆ ಯಾವ ಕಾಲಕ್ಕೂ ಕೂಡ ಭಗವಂತನ ಸ್ಮರಣೆ ಭಗವಂತನ ಮಹಾತ್ಮ್ಯ ಜ್ಞಾನ ಅದನ್ನ ಬರಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಯೋಗ್ಯತೆವಿಲ್ಲವಾದ್ರಿಂದಾಗಿ ಅವರಿಗೆ ಯಾವ ಕಾಲಕ್ಕೂ ಕೂಡ ಆ ವಿಷಯದ ಜ್ಞಾನ ಬರದೇ ಇರುತ್ತದೆ. ಅಂದ್ರೆ ಭಗವಂತನ ಮಹಾತ್ಮ್ಯ ಜ್ಞಾನ ಬರುವಂತೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದಾದ ಮೇಲೆ ಇದನ್ನ ಮಾಡತಕ್ಕಂಥವನು ಯಾರು ಅಂತ ಕೇಳಿದ್ರೆ ಮುಖ್ಯ ಕಾರಣನಾಗಿರ್ತಕ್ಕಂಥವನು ಅಂತಹ ಭಗವಂತ. ಆ ಸರ್ವ ಸ್ವತಂತ್ರನಾಗಿರತಕ್ಕಂಥವನು. ಅಯೋಗ್ಯರಾಗಿರ್ತಕ್ಕಂಥವ್ರು ಯಾವ ಕಾರಣಕ್ಕೂ ಕುಡಿದಂತೆ ತಿಳ್ಕೊಳ್ಳುವುದಿಲ್ಲ. ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೇನೆ ಎಂಬಂತಹ ಭ್ರಮಾತ್ಮಕವಾಗಿರತಕ್ಕಂತಹ ತಮ್ಮ ಜೀವನದಲ್ಲಿ ತಾವಿರುತ್ತಾರೆ. ಆದರೆ ಭಗವಂತನನ್ನ ನಾವು ತಿಳ್ಕೊಳ್ಳಬೇಕಾದ್ದು ಸ್ಥಿತ್ಯಾನಂದ ವಿದ್ಯಮುದ್ದಿಷ್ಟೋ ವರಿತಿ ಜ್ಞಾನಮುಚ್ಚತೆ ಮುಕ್ತಿದಾರಿರದ್ದಾನಾಥ ಸುವರಸ್ಯ ಪದದ್ವಯಂ. ಭಗವಂತನನ್ನ ಸುವಾಹ ಅಂತ ಹೇಳ್ತಾರೆ. ಸು ಅಂತ ಶಬ್ದಕ್ಕೆ ಆನಂದ ಸಮುತ್ತಿಷ್ಟ ಒಳ್ಳೆಯ ಸ್ವರೂಪಾನಂದವನ್ನು ಕೊಡ್ತಾನೆ. ವ ಅಂತ ಹೇಳಿದ್ದಕ್ಕೆ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಮತ್ತೆ ಒಳ್ಳೆಯ ಮುಕ್ತಿಯನ್ನು ನೀಡುವಂತಹ ಭಗವಂತ ತದ್ದಾನಾತ್ ಭಗವಂತನನ್ನ ಸುವಹ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಸ್ವರೂಪಾನಂದ ಬ್ರಹ್ಮಜ್ಞಾನ ಎಲ್ಲವೂ ಕೂಡ ಭಗವಂತನ ಪಾದ ಅಂತ ಶಬ್ದ ಅರ್ಥವಾಗಿರತಕ್ಕಂತಹದ್ದು. ಇಲ್ಲಿ ಈ ಅರ್ಥ ಅಯೋಗ್ಯರಾಗಿರತಕ್ಕಂಥವರಿಗೆ ಯಾವ ಕಾಲಕ್ಕೂ ಕೂಡ ಅದರ ಜ್ಞಾನ ಬರುವುದೇ ಇಲ್ಲ. ಅವರು ಯಾವತ್ತೂ ಕೂಡ ಆ ಗೋಜಿಗೆ ಹೋಗೋದಿಲ್ಲ. ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವಂತನ ವಿಚಾರವನ್ನ ಮಾಡಬೇಕು ಎಂಬಂತಹ ಒಂದು ಸಣ್ಣ ಗೋಜಿಗೂ ಕೂಡ ತಾವು ಹೋಗೋದಿಲ್ಲ. ಹೋಗದೆ ತಾವು ಅದ ಸೌಕಿಕ ಜ್ಞಾನ ಈ ಲೌಕಿಕ ಜ್ಞಾನವನ್ನೇ ಜ್ಞಾನ, ಅಲೌಕಿಕವಾಗಿರತಕ್ಕಂತಹ ಜ್ಞಾನ ಇಲ್ಲ, ಭೌತಿಕವಾಗಿರತಕ್ಕಂತಹ ಜ್ಞಾನವೇ ಜ್ಞಾನ, ಬೇರೆ ಯಾವುದೂ ಇಲ್ಲ. ಬ್ರಹ್ಮಜ್ಞಾನ ನೈಜವಾಗಿರತಕ್ಕಂತಹ ಆನಂದ ಇದ್ಯಾವುದನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾವುದನ್ನು ತಿಳ್ಕೊಳ್ಳಬೇಕೋ ಅದನ್ನು ತಿಳ್ಕೊಳ್ಳದೆ ತಾವು ಇದೇ ಈ ಭೂಮಿಯಲ್ಲಿ ತಾವು ಒದ್ದಾಡ್ತಾ ಇರ್ತಾರೆ ಎಂಬಂತಹ ಮಾತನ್ನ ಜಗನ್ನಾಥದಾಸರು ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗಿರಿಸಿ ಅಂತ ಹೇಳಿದಾಗ ನೀ ಮಾಯೊಳಗೋ ನಿನ್ನೊಳು ಮಾಯೋ ಎಂಬಂತಹ ಮಾತನ್ನ ಹೇಳಬಹುದು. ಯಾಕೆ ಕೆಲವು ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀ ಮಾಯೊಳಗೋ ನಿನ್ನೊಳು ಮಾಯೋ ಎಂಬುದಾಗಿ ಮಾಯೇ ನೀನಾಗಿದ್ಯೋ ಅಥವಾ ನಿನ್ನ ಮಾಯೆಯಿಂದ ನಾವು ಆವೃತರಾಗಿದ್ದೇವೆಯೋ ಈ ರೀತಿಯಾಗಿ ಭ್ರಮಾತ್ಮಕವಾಗಿರತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇರ್ತೇವೆ.
ಅದಕ್ಕೋಸ್ಕರವಾಗಿ ದೇವರಲ್ಲಿ ಕೇಳಬೇಕಾದ್ದು ಏನು ಕೇಳಿದ್ರೆ ಭಗವಂತನಲ್ಲಿ ಒಳ್ಳೆಯ ಜ್ಞಾನವನ್ನು ಕೇಳಬೇಕು. ಒಳ್ಳೆಯ ಜ್ಞಾನ ಯಾವುದು ಕೇಳಿದ್ರೆ ಬೇರೆ ಯಾವುದೂ ಅಲ್ವೇ ಅಲ್ಲ. ಜ್ಞಾನ ಶಬ್ದಕ್ಕೆ ಜ್ಞಾನ ಶಬ್ದದಿಂದ ವಾಚ್ಯವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಭಗವಂತನ ಜ್ಞಾನವೇ ಜ್ಞಾನ ಶಬ್ದ ವಾಚ್ಯ. ಹೊರತು ಇನ್ನಾವ ಜ್ಞಾನಗಳು ಕೂಡ ಜ್ಞಾನ ಶಬ್ದದಿಂದ ವಾಚ್ಯ ಅಲ್ವೇ ಅಲ್ಲ. ಅಂತಹ ಆ ಜ್ಞಾನ ಶಬ್ದ ವಾಚ್ಯವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಹೀಗೆ ನಾವು ಭಗವಂತನನ್ನ ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳಿದ ನಂತರ ಅದಾದ ಮೇಲೆ ಗ್ರಾಹ್ಯಗ್ರಾಹಕತ್ವ ಭಾವವನ್ನು ಪೂಜ್ಯ ಪೂಜಕ ಭಾವ ಆಯಿತು, ನಿಯಮ್ಯ ನಿಯಾಮಕ ಭಾವವನ್ನು ಹೇಳಿದ್ರು. ಅದಾದ ಮೇಲೆ ಈಗ ಗ್ರಾಹ್ಯಗ್ರಾಹಕತ್ವ ಭಾವವನ್ನು ಭಗವಂತನಿಗೆ ಸಮನ್ವಯ ಮಾಡುತ್ತಾರೆ. ಹೇಗೆ ಅಂತ ಕೇಳಿದ್ರೆ ತೋದಕನು ತಾನಾಗಿ ಮನ ಮೊದಲಾದ ಕರಣದೊಳೆದ್ದು ವಿಷಯವನೈದುವನು ನಿಜಪೂರ್ಣ ಸುಖಮಯ ಗ್ರಾಹ್ಯಗ್ರಾಹಕನು ವೇದವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ್ತ ಎಲ್ಲರೊಳಗಾಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ಭಗವಂತನನ್ನ ಗ್ರಾಹ್ಯಗ್ರಾಹಕತ್ವ ವಿಚಾರವನ್ನ ಇಲ್ಲಿ ಮಾಡುತ್ತಾ ಇದ್ದಾರೆ. ಹೇಗೆ ಭಗವಂತ ಗ್ರಾಹ್ಯಗ್ರಾಹಕನಾಗಿದ್ದಾನೆ ಅಂತ ಹೇಳಿದಾಗ ತೋದಕನು ತಾನಾಗಿ ತಾನು ಎಲ್ಲ ಪ್ರೇರಕ ಉದಪ್ರೇರಣೆ ಅಂತ ಅವನನ್ನು ಹೇಳುತ್ತಾರೆ. ಪ್ರೇರಯತಿ ತತ್ರ ತತ್ರ ಸ್ಥಿತೋ ವಿಷ್ಣು ತಚ್ಚಕ್ತಿ ಪ್ರಬೋದಯನ್ ಏಕೇವ ಮಹಾಶಕ್ತಿ ಗುರುತೇ ಸರ್ವಮಂಜಸ ಅಂತ ಎಂಬಂತಹ ಮಾತಿನ ಪ್ರಕಾರ ಭಗವಂತ ಆಯಾಯ ಪದಗಳಲ್ಲಿ ಆಯಾಯ ಪದಾರ್ಥಗಳಲ್ಲಿ ತಾನಿರ್ತಾನೆ. ತೋದಕನು ಒಳ್ಳೆ ರೀತಿಯಲ್ಲಿ ಪ್ರೇರೇಪಣೆಯನ್ನು ಮಾಡ್ತಾನೆ. ಪ್ರೇರೇಪಣೆಯನ್ನು ಮಾಡಿ ಎಲ್ಲಿರ್ತಾನೆ? ಮನ ಮೊದಲಾದ ಮನಸ್ಸನ್ನು ಹೇಳಿದ್ದಿಲ್ಲಿ. ಮನ ಮೊದಲಾದ ಕರಣದೊಳಿದ್ದು ಮನಸ್ಸು, ಇಂದ್ರಿಯಗಳು, 5 ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಲ್ಲಿ ತಾನಿದ್ದುಕೊಂಡು ಇದ್ದು ವಿಷಯವನೈದುವನು ವಿಷಯವನ್ನು ಸ್ವೀಕಾರ ಮಾಡ್ತಾನಪ್ಪ. ಭಗವಂತನೇ ವಿಷಯದ ಗ್ರಾಹ್ಯ, ಭಗವಂತನೇ ಗ್ರಾಹಕ. ಗ್ರಾಹ್ಯನೂ ತಾನೇ ಗ್ರಾಹಕನೂ ತಾನೇ ಅಂತ ಎಂಬುದನ್ನು ಹೇಳ್ತಾರೆ. ಆ ಮನ ಮೊದಲಾದ ಕರಣದೊಳಿದ್ದು ಮನಸ್ಸೇ ಮೊದಲಾಗಿರತಕ್ಕಂತಹ ಕರಣಗಳಲ್ಲಿ ಇನ್ಸ್ಟ್ರುಮೆಂಟ್ ಏನು ನಾವು ಹೇಳ್ತೇವೆ, ಈ ಜ್ಞಾನ ಬರಲಿಕ್ಕೆ ಬೇಕಾಗಿರತಕ್ಕಂತಹ ಇನ್ಸ್ಟ್ರುಮೆಂಟ್ ಯಾವುದೆಲ್ಲ ಇದೆ, ಆಯಾಯ ವ್ಯವಸ್ಥೆಗಳು ಏನಿದೆ ಅದರಲ್ಲಿ ತಾನಿರ್ತಾನೆ. ಇದ್ದುಕೊಂಡು ವಿಷಯ ನೈದುವನು ವಿಷಯವನ್ನು ಸ್ವೀಕಾರ ಮಾಡ್ತಾನೆ. ಆದರೆ ವಿಷಯವನ್ನು ಸ್ವೀಕಾರ ಮಾಡಿದ್ರಿಂದಾಗಿ ದೋಷ ಉಂಟಾ ಅಂತ ಕೇಳಿದ್ರೆ ನಿಜ ಪೂರ್ಣ ಸುಖಮಯ. ಭಗವಂತ ನಿಜನಾಗಿರತಕ್ಕಂಥವನು ಪೂರ್ಣ ಸುಖ, ಕುಂದು ಅವನ ಸುಖಕ್ಕೆ ಯಾವ ಕಾಲಕ್ಕೂ ಕೂಡ ಕೊರತೆ ಇಲ್ಲ. ನಿಜ ಪೂರ್ಣ ಸುಖ, ಪೂರ್ಣವಾಗಿರತಕ್ಕಂತಹ ಸುಖ, ತನ್ನ ಸ್ವಾಭಾವಿಕವಾಗಿರತಕ್ಕಂತಹ ಸುಖವನ್ನು ಹೇಳ್ತಾರೆ. ನಿಜಪೂರ್ಣ ಸುಖಮಯ ಗ್ರಾಹ್ಯಗ್ರಾಹಕ, ತಾನೇ ಗ್ರಾಹ್ಯ ಗ್ರಾಹಕ. ಅದರಿಂದಾಗಿ ಗ್ರಾಹ್ಯ ಯಾವುದು? ವಿಷಯಾದಿಗಳು ಗ್ರಾಹ್ಯ. ಅದರಿಂದ ಗ್ರಾಹಕ ಯಾರು ಕೇಳಿದ್ರೆ ಭಗವಂತ. ತಾನೇ ಗ್ರಾಹ್ಯ, ತಾನೇ ಗ್ರಾಹಕನಾಗಿರ್ತಾನೆ. ವೇದವೇದ್ಯ, ಭಗವಂತ ಎಂಥವನು ಕೇಳಿದ್ರೆ ವೇದವೇದ್ಯ. ಇಡೀ ವೇದಗಳು ಏನೆಲ್ಲ ಇದೆಯೋ ವೇದಗಳಿಂದ ಗಮ್ಯ, ವೇದಗಳಿಂದಾಗಿ ತಿಳ್ಕೊಳ್ಳಿಕ್ಕೆ ವೇದ್ಯ ಯೋಗ್ಯನಾಗಿರ್ತಕ್ಕಂಥವನು. ಅಂತಹ ವೇದವೇದ್ಯ ತಿಳಿಯದವನೋಪಾದಿ. ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ, ಆದರೆ ಎಲ್ಲವನ್ನೂ ಕೂಡ ಇದ್ರೂ ಎಲ್ಲದರೊಳಗಿದ್ರೂ ಕೂಡ ತಿಳಿಯದವನೋಪಾದಿ, ಯಾವುದನ್ನೂ ಕೂಡ ತಿಳಿಯದವನಂತೆ ಇರ್ತಾನೆ. ಅವನಂತೆ ಇದ್ದುಕೊಂಡು ತಿಳಿಯದವನೋಪಾದಿ ಭುಂಜಿಸುತ್ತಲ್ಲರೊಳಗೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಯಾವುದನ್ನು ಸ್ವೀಕಾರ ಮಾಡ್ತಾನೆ? ಯಾವತ್ತೂ ಕೂಡ ಆ ಕೆಟ್ಟದ್ದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಭಗವಂತ ಆ ಉಪಾಧಿಗಳಲ್ಲಿ ಇದ್ದುಕೊಂಡು
ತಾನು ಏನು ವಿಷಯಾದಿಗಳಿಂದ ಕಣ್ಣು ಯಾವುದನ್ನೋ ನೋಡುತ್ತದೆ, ಅದರಿಂದಾಗಿ ಆಗತಕ್ಕಂತಹ ದುಃಖಕ್ಕೆ ಭಗವಂತನೋ ಅಂತ ಕೇಳಿದ್ರೆ ಭಗವಂತನಿಗೆ ಅದರಿಂದ ಸಂಬಂಧ ಉಂಟು ಅಂತ ಕೇಳಿದ್ರೆ ಭಗವಂತನಿಗೆ ಯಾವತ್ತೂ ಕೂಡ ಹಾಗೆ ಸಂಬಂಧವೇ ಇಲ್ಲ. ವಿಷಯಾದಿಗಳಿಂದ ಉಂಟಾಗತಕ್ಕಂತಹ ಸುಖ ದುಃಖಾದಿಗಳಿಗೆ ಭಗವಂತ ಕಾರಣನಾಗ್ತಾನೆ ಹೊರತು ದುಃಖದ ಸಂಬಂಧ ತನಗಿಲ್ವೇ ಇಲ್ಲ. ಯಾವತ್ತೂ ಕೂಡ ಆ ಸಂಬಂಧ ರಹಿತನಾಗಿರ್ತಾನೆ. ಮತ್ತೆ ವೇದವೇದ್ಯನು ತಾನು ಎಲ್ಲವನ್ನೂ ಕೂಡ ಭುಂಜಿಸಿಕೊಂಡು ಭೋಗಿಸಿಕೊಂಡು ತಾನಿರ್ತಾನೆ. ಇದ್ದುಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸಕಲ ವೇದಗಳಿಂದ ಪ್ರತಿಪಾದ್ಯ, ಮತ್ತು ತಾನು ಮಾತ್ರ ತಿಳಿಯದವನೋಪಾದಿ, ಎಲ್ಲವನ್ನೂ ಸ್ವೀಕಾರ ಮಾಡಿದ್ರೂ ಕೂಡ ತಾನು ಯಾವುದೂ ಕೂಡ ತನಗೆ ಗೊತ್ತೇ ಇಲ್ಲ ಎಂಬಂತಹ ರೀತಿಯಲ್ಲಿರ್ತಾನೆ. ಉಪಾಧಿ ಭಗವಂತ ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಪಡುವನು. ಭಗವಂತ ಇದ್ದುಕೊಂಡು ಯಾವತ್ತೂ ಕೂಡ ಅದರ ದುಃಖಾದಿಗಳಿಗೆ ಸಂಬಂಧವನ್ನು ಪಡೆದೇ ಇರತಕ್ಕಂಥವನು. ಅವನಿಗೆ ದುಃಖಾದಿಗಳಾಗ್ತಾ ಕೇಳಿದ್ರೆ ದುಃಖಾದಿಗಳು ಯಾವ ಕಾಲಕ್ಕೂ ಕೂಡ ಆಗೋದೇ ಇಲ್ಲ. ಆನಂದ ರೂಪನಾಗಿ ಕಿವಿಯಿಂದ ಕೇಳಿದ್ರಿಂದಾಗಿ ಕೆಲವು ವಿಷಯಗಳು ದುಃಖಾದಿಗಳನ್ನು ಕೊಡ್ತವೆ, ಕೆಲವು ವಿಷಯಗಳು ಆನಂದವನ್ನು ಕೊಡ್ತವೆ. ಕಣ್ಣಿನಿಂದ ನೋಡುವ ಮೂಲಕವಾಗಿ ಕೆಲವೊಂದಷ್ಟು ವಿಷಯಗಳು ಆನಂದದಾಯಕವಾಗ್ತವೆ, ಕೆಲವೊಂದಷ್ಟು ವಿಷಯಗಳು ದುಃಖದಾಯಕವಾಗ್ತವೆ. ಮುಟ್ಟುವುದರಿಂದಾಗಿ ಕೆಲವೊಂದಷ್ಟು ಆನಂದದಾಯಕ, ದುಃಖದಾಯಕ, ಹೀಗೆ ದುಃಖ ಸುಖಾದಿಗಳಿಗೆ ಅವನು ಕಾರಣನಾಗ್ತಾನೆ ಹೊರತು ಅದರಿಂದ ಉಂಟಾಗತಕ್ಕಂತಹ ಸುಖ ದುಃಖಾದಿಗಳ ಅನುಭವ, ಅದರಿಂದ ಉಂಟಾಗತಕ್ಕಂತಹ ಏನು ದುಃಖಾದಿಗಳಿಗೆ ಅವನು ಪಾತ್ರನಲ್ಲ. ಅವನು ಅದಕ್ಕೆ ಬಾಧಕ ಆಗೋದಿಲ್ಲ ಅಂತ ಹೇಳ್ತಾರೆ, ಬಾಧ್ಯನಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಎಲ್ಲವನ್ನೂ ಕೂಡ ಪ್ರೇರೇಪಣೆ ಮಾಡಿ ತಾನು ಆಹ್ಲಾದ ಪಡುವನು. ಭಕ್ತವತ್ಸಲಪ್ಪವನು ಎಂಥವನು ಕೇಳಿದ್ರೆ ಭಕ್ತವತ್ಸಲ, ವತ್ಸಲ, ನನಗೆ ಭಕ್ತರನ್ನ ಕಂಡ್ರೆ ತುಂಬ ವಾತ್ಸಲ್ಯ, ಅದಕ್ಕೋಸ್ಕರವಾಗಿ ಅವನಿಗೆ ಹೆಸರೇನು ಕೇಳಿದ್ರೆ ಭಕ್ತವತ್ಸಲ ಅಂತ ಕರೀತಾರೆ. ಭಾಗ್ಯ ಸಂಪನ್ನ ಭಗವಂತ ಸಮಗ್ರ ಭಾಗ್ಯಗಳಿಗೆ ಸಂಪನ್ನನಾಗಿರತಕ್ಕಂಥವನು ಎಂಬುದಾಗಿ, ಅಂತಹ ಭಾಗ್ಯಗಳು ಯಾವುದೆಲ್ಲ ಭಾಗ್ಯಗಳಿದೆಯೋ ಎಲ್ಲ ಭಾಗ್ಯಗಳು ಕೂಡ ಅದರಿಂದ ಅವನಲ್ಲಿದೆ ಅಂತ ಹೇಳ್ತಾರೆ. ಭಾಗ್ಯ ಅಂತ ಹೇಳಿದ್ರೆ ಏನು? ಭಾಗ್ಯ ಸಂಪನ್ನ ಅಂತ ಹೇಳಿದ್ರೆ ಲಕ್ಷ್ಮೀ ಭಾಗ್ಯಸ್ಯ ದೇವತಾ, ತಂತ್ರಸಾರದ ಮಾತನ್ನು ಹೇಳ್ತಾರೆ. ಭಾಗ್ಯಸ್ಯ ದೇವತಾ ಕಾ ಇತಿ ಚೇತ್ ಲಕ್ಷ್ಮೀ, ಭಾಗ್ಯದೇವತೆ ಎನಿಸಿರತಕ್ಕಂಥವಳು, ಭಾಗ್ಯದೇವತೆಯಾಗಿರತಕ್ಕಂಥವಳು ಅದು ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ದೇವಿ ಭಾಗ್ಯಾತ್ಮಿಕ ನೃಣಾಂ ಅಂತ ಭಗವಂತನ ಮಡದಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಭಾಗ್ಯದೇವತೆ ಎಂದೆನಿಸಿಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅಂತಹ ಭಾಗ್ಯಾಧಿಪತಿಯಾಗಿರತಕ್ಕಂತಹ ಭಾಗ್ಯದ ದೇವತೆ ಎಂದೆನಿಸಿಕೊಂಡಿರತಕ್ಕಂಥವಳು ಅಂತ ಹೇಳ್ತಾರೆ. ಹೀಗೆ ಭಗವಂತನಿಗೆ ಲಕ್ಷ್ಮೀಪತಿ, ಅವನಿಗೆ ಭೋಗಾದಿಗಳ ಅವಶ್ಯಕತೆ ಉಂಟಾಗಿದ್ರೆ ಇಲ್ಲ. ಲಕ್ಷ್ಮೀದೇವಿಯೇ ತನ್ನ ಆಧಿಪತ್ಯದಲ್ಲಿರುವಾಗ ಭೋಗಾದಿಗಳು ಬೇಕಾಗಿಯೇ ಇಲ್ಲ. ಆದರೂ ಕೂಡ ಅಂತಹ ಭೋಗದ ವ್ಯವಸ್ಥೆಯೂ ಕೂಡ ತನ್ನ ಅಧೀನವಾಗಿದೆ. ಲಕ್ಷ್ಮಿಯೇ ತನ್ನ ಮಡದಿಯಾಗಿ ತನ್ನ ಅಧೀನವಾಗಿರುವಾಗ ಸ್ವರಮಣ ಲಕ್ಷ್ಮೀದೇವಿಯನ್ನು ಕೂಡ, ಲಕ್ಷ್ಮೀದೇವಿಗೆ ಅವನು ಆನಂದದಾಯಕ, ತನಗೆ ಆನಂದದಾಯಕನಾಗಿ ಲಕ್ಷ್ಮೀದೇವಿಯನ್ನ ಕಲ್ಪನೆ ಮಾಡುವುದಿಲ್ಲ. ತಾನು ಮಾತ್ರ ಏನಾಗಿದ್ದಾನೆ? ಸ್ವರಮಣ, ಸ್ವಸ್ಮಿನ್ನೇವರ ಸರಮಯತಿ, ತನ್ನಲ್ಲಿ ತಾನು ತನವೇ ರಮಿಸ್ತಾನೆ ಎಂಬಂತಹ ಮಾತನ್ನ ಇಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಭಕ್ತವತ್ಸಲ ಭಾಗ್ಯ ಸಂಪನ್ನ ಅಂತ ಆ ಭಗವಂತನ ಗುಣಚಿಂತನೆಯನ್ನ, ಭಗವಂತನ ವ್ಯಾಪ್ತಿ ಚಿಂತನೆಯನ್ನ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತ ತುಂಬ ಎತ್ತರದ ಸ್ಥಾನದಲ್ಲಿರತಕ್ಕಂಥವನು, ಗ್ರಾಹ್ಯಗ್ರಾಹಕನಾಗಿ ತಾನಿರ್ತಾನೆ. ಗ್ರಾಹಕತ್ವ ಹೇಗೆ ಅಂತ ಕೇಳಿದ್ರೆ ಆಯಾಯ ವಸ್ತುಗಳಲ್ಲಿ, ಆಯಾಯ ವಿಚಾರಗಳಲ್ಲಿ, ದಶೇಂದ್ರಿಯಗಳಲ್ಲಿ ಮನಸ್ಸನ್ನು ಸೇರಿಕೊಂಡು ಮನಸ್ಸಿನಲ್ಲಿಯೂ ಕೂಡ ತಾನಿದ್ದುಕೊಂಡು ಮನಸ್ಸಿಗೂ ಕೂಡ ಪ್ರೇರೇಪಣೆಯನ್ನು ಮಾಡುತ್ತಾ
ಮನಸ್ಸಿಗೆ ಯೋಗ್ಯವಾಗಿರತಕ್ಕಂತಹ ವಿಚಾರಗಳನ್ನು ಪ್ರೇರೇಪಣೆ ಮಾಡ್ತಾ ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನ ಸಾಮರ್ಥ್ಯವನ್ನ ಜಗನ್ನಾಥದಾಸರು ಕೊಂಡಾಡುತ್ತಾರೆ. ಭಗವಂತನ ಇಷ್ಟು ವ್ಯಾಪ್ತಿಯನ್ನು ಹೇಳಿದ ನಂತರ ಭಕ್ತವತ್ಸಲ ಆಹ್ಲಾದ ಪಡುತ್ತಾನೆ. ಯಾವತ್ತೂ ಕೂಡ ದುಃಖವನ್ನ ಪಡೋದೇ ಇಲ್ಲ. ದುಃಖದ ಸಂಬಂಧ ನನಗೆ ಯಾವತ್ತೂ ಆಗುವುದಿಲ್ಲ. ದುಃಖ ಇದ್ರೆ ತಾನೆ, ದುಃಖ ಸಂಬಂಧ ಆದ್ರೆ ತಾನೆ ಭಯ. ದುಃಖ ಮಾತ್ರ ಯಾವ ಕಾಲಕ್ಕೂ ಕೂಡ ಅವನಿಗೆ ದುಃಖದ ಕಿಂಚಿತ್ತೂ ಲವಲೇಶವೂ ಕೂಡ ಅವನಿಗೆ ಆಗೋದಿಲ್ಲ ಅಂತೆಂಬಂಥ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತ ಮನುಷ್ಯರಲ್ಲಿ ಯಾವ ರೀತಿಯಾಗಿರ್ತಾನೆ ಅಂತ ಹೇಳಿದಾಗ ಅದನ್ನ ಹೇಳ್ತಾರೆ. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತು ದಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಭಗವಂತನನ್ನ ನಿತ್ಯ ಅಂತ ಕೊಂಡಾಡ್ತಾರೆ. ನಿಗಮಾತೀತ ಭಗವಂತನನ್ನ ನಿಗಮಗಳು, ಪುರಾಣಗಳು, ವೇದಗಳು ಹೇಳ್ತದ ಕೇಳಿದೆ. ನೈವ ವಾಚ ಭಗವಂತನನ್ನ ಮಾತಿನ ಮೂಲಕವಾಗಿ ನೈವ ವಾಚ ಯಾವ ಮಾತುಗಳು ಕೂಡ ವಾಗತೀತಂ ಭಗವಂತನ ವಾಕ್ಯ ಅತೀತನಾಗಿರತಕ್ಕಂಥವನು. ಭಗವಂತನ ವೇದಗಳು ಹೇಳ್ತವ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೇದಗಳು ಕೂಡ ನಿತ್ಯ ನಿಗಮಾತೀತ ನಿರ್ಗುಣ, ಗುಣಗಳು ಇಲ್ಲ. ಯಾವ ಗುಣಗಳಿಲ್ಲ ಕೇಳಿದ್ರೆ ಸತ್ವಾದಿ ಗುಣಗಳಿಲ್ಲ. ಸತ್ವಾದಿ ಗುಣಗಳು ಅಂತ ಹೇಳಿದ್ರೆ ಪ್ರಾಕೃತವಾಗಿರತಕ್ಕಂಥ ಸತ್ವಾದಿ ಗುಣಗಳು, ಅದರ ಗುಣ ಸಂಬಂಧಿಯಾಗಿರತಕ್ಕಂತಹ ದೋಷಗಳು ಅದಿಲ್ಲ ಅಂತ ಹೇಳ್ತಾರೆ. ಭೃತ್ಯವತ್ಸಲ ಹಿಂದಿನ ಮಾತನ್ನು ಮತ್ತಷ್ಟು ನೆನಪಿಸ್ತಾರೆ. ಭಗವಂತ ಭಕ್ತವತ್ಸಲ, ಭೃತ್ಯವತ್ಸಲ, ಭಯ ವಿನಾಶನ, ಭಯನಾಶನ. ನಮ್ಮನ್ನ ವಿಷ್ಣು ಸಹಸ್ರನಾಮ ಕೊಂಡಾಡುವಂತಹದ್ದು. ಭಯಕೃತೇ ನಮಃ, ಭಯನಾಶನಾಯ ನಮಃ. ಭಗವಂತ ಭಯವನ್ನು ಕೊಡ್ತಾನೆ. ಎಂತಹ ಭಯ ಅಂತ ಕೇಳಿದ್ರೆ ಸ್ವಾಭಾವಿಕವಾಗಿರತಕ್ಕಂತಹ ಭಯ, ಅದನ್ನ ಕೊಡ್ತಾನೆ. ಭಯನಾಶನ ಕೊಡ್ತಾನ ಕೇಳಿದ್ರೆ ಕೊಡುವುದು ಮಾತ್ರವಲ್ಲ, ಭಯನಾಶನ ಭಯವನ್ನು ನಾಶ ಮಾಡುವಂತಹ ಸಾಮರ್ಥ್ಯವು ಅವನಿಗೆ ಇರುವಂತಹದ್ದು. ಸತ್ಯಕಾಮ ಆಪ್ತಕಾಮ ಭಗವಂತ ಸತ್ಯಂ ಯಂ ಕಾಮಯತೆ ಸರ್ವಮಪಿ ಸತ್ಯಂ ಸರ್ವಮಪಿ ಸತ್ಯವತಿ. ಏನೆಲ್ಲ ಕಾಮಿಸ್ತಾನೋ ಅದೆಲ್ಲವೂ ಕೂಡ ಸತ್ಯವಾಗಿರತಕ್ಕಂತಹದ್ದನ್ನೇ ಹೇಳ್ತಾರೆ. ಶರಣ್ಯ ಭಗವಂತನನ್ನ ಶರಣ್ಯ ಅಂತ ಹೇಳ್ತಾರೆ. ಎಂಥವ ಯಾಕೆ ಶರಣ್ಯ ಅಂತ ಕೇಳಿದ್ರೆ ಶರಣ್ಯಂ ಶರಣಂ ಯಯೌ ಒಂದು ಮಾತು ಬರುವಂತಹದ್ದು. ಶರಣ್ಯಂ ಯಾರನ್ನ ಶರಣು ಹೊಂದಲಿಕ್ಕೆ ಯೋಗ್ಯರು ಅವರನ್ನ ಶರಣು ಹೊಂದಬೇಕು. ಯಾರ್ಯಾರನ್ನೋ ಹೋಗಿ ಶರಣು ಹೊಂದಿದ್ರೆ ಪ್ರಯೋಜನ ಇಲ್ಲ. ಯಾಕೆ? ಶರಣ್ಯ ಭಾವತ್ವ ಯಾರಲ್ಲಿದೆಯೋ ಅವರನ್ನು ಹೋಗಿ ಕೇಳಿ. ಯಾರಲ್ಲಿ ಶರಣ್ಯ ಭಾವವೇ ಇಲ್ವೋ ಅವರನ್ನು ಹೋಗಿ ಕೇಳಿದ್ರೆ ಯಾವತ್ತೂ ಕೂಡ ಆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಭಗವಂತ ಶರಣ್ಯ. ಯಾಕೆ? ಯಾರು ಎಲ್ಲ ಜನರು ಯಾರು ದೀನರಿದ್ದಾರೋ ಅವರೆಲ್ಲರಿಗೂ ಕೂಡ ಭಗವಂತ ಶರಣ್ಯ. ದೇವತೆಗಳು ಕೂಡ ಹೋಗಿ ಕೇಳುವುದು ಯಾರ ಹತ್ರ ಅಂತ ಕೇಳಿದ್ರೆ ಅವನಲ್ಲಿ ಶರಣ್ಯ ಯಾರು? ಅವನೇ. ಅದಕ್ಕೋಸ್ಕರವಾಗಿ ಶರಣ್ಯ. ಶ್ಯಾಮಲ ಕೋಮಲಾಂಗ ಭಗವಂತನ ಅಂಗಗಳು ಕೋಮಲವಾಗಿರತಕ್ಕಂತಹದ್ದು. ಮತ್ತನಂದದೆ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತು ದಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಭಗವಂತನನ್ನ ಹೇಳ್ತಾರೆ ಮತ್ತನಂದದಿ. ಮತ್ತೆ ಭಗವಂತನನ್ನ ಅವನು ಮತ್ತನಂತೆ ಇರ್ತಾನೆ ಅಂತ ಹೇಳ್ತಾರೆ. ಮತ್ತನಂದದಿ ಮರ್ತ್ಯರೊಳ ಹೊರಂದದಿ ಎಲ್ಲರಲ್ಲಿಯೂ ಕೂಡ ವ್ಯಾಪ್ತನಾಗಿರ್ತಾನೆ ಅಂತ ಹೇಳ್ತಾರೆ. ಎತ್ತತ್ತ ನೋಡಲು ಸುತ್ತುದಿಪ್ಪನು ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಿಕೊಂಡು ತಾನಿರ್ತಾನೆ ಅಂತ ಹೇಳ್ತಾರೆ. ಅತ್ಯಧಿಕ ಎಲ್ಲರಿಗೂ ಕೂಡ ಆನಂದವನ್ನು ಕೊಡತಕ್ಕಂಥವನು. ಅಂತಹ ಭಗವಂತ ನಿತ್ಯ ಸಂತೃಪ್ತ ಜಗದ್ವ್ಯಾಪ್ತ ಸಂತೃಪ್ತಿ ಉಳ್ಳವನು. ಮತ್ತೆ ಎಲ್ಲ ಜಗತ್ತಿನಲ್ಲಿಯೂ
ಆಪ್ತವಾಗಿರತಕ್ಕಂಥವನು ಪರಮಾಪ್ತ. ಯಾರು ನನಗೆ ಆಪ್ತರು ಕೇಳಿದ್ರೆ ಪರಮಾಪ್ತ. ಆಪ್ತರಿರ್ಬೋದು, ಆಪ್ತತ್ವ ಅವಚ್ಛಿನ್ನ. ಯಾರಲ್ಲಿ ಆಪ್ತತ್ವ ಅಂತ ಕೇಳಿದ್ರೆ ಆಪ್ತತ್ವ ಲಕ್ಷಣವನ್ನ ಹೇಳ್ತಾರೆ. ಕಹ ಆಪ್ತ, ಆಪ್ತತ್ವದ ಲಕ್ಷಣವನ್ನು ಹೇಳುವಾಗ ಭಗವಂತನಲ್ಲಿ ಆಪ್ತತ್ವವನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಆಪ್ತರು ಯಾರೋ ಒಂದೊಂದಷ್ಟು ನಮಗೆ ಒಂದಷ್ಟು ಉಪಕಾರವನ್ನ ಮಾಡಿ ಆಪ್ತರಾಗಿ ನಟನೆ ಮಾಡಬಹುದು. ಅವರು ವಾಸ್ತವಿಕ ಆಪ್ತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಆಪ್ತ ಯಾರು ಕೇಳಿದ್ರೆ ಭಗವಂತ ಮಾತ್ರ ಆಪ್ತ, ಪರಮಾಪ್ತ ಅಂತ ಶಬ್ದವನ್ನು ಹೇಳ್ತಾರೆ. ಯಾಕೆ ಪರಮಾಪ್ತ ಅಂತ ಕೇಳಿದ್ರೆ ಉಳಿದವರು ಎಲ್ಲರೂ ಕೂಡ ಆಪ್ತರಾಗಬಹುದು, ಭಗವಂತ ಪರಮಾಪ್ತ. ಎಲ್ಲದಕ್ಕೂ ಕೂಡ ನಮಗೆ ತುಂಬಾ ಹತ್ತಿರ ಆಗಿರ್ತಕ್ಕಂಥವನು ಭಗವಂತ. ಅದಕ್ಕೋಸ್ಕರವಾಗಿ ಅವನಿಗೆ ಹೇಳ್ತಾರೆ ಭಗವಂತ ಪರಮಾಪ್ತ, ತುಂಬಾ ಹತ್ತಿರ ಬೇಕಾಗಿರತಕ್ಕಂಥವನು ನಿಮಗೆ. ಯಾರ್ಯಾರೋ ಎಂದಷ್ಟು ಉಪಕಾರವನ್ನ ಮಾಡಿ ಆಪ್ತರಂತೆ ನಟನೆ ಮಾಡಬಹುದು. ಅವರಲ್ಲಿ ಆಪ್ತತ್ವ ಎಂಬುದು ವಾಸ್ತವಿಕವಾಗಿ ಸ್ವಾಭಾವಿಕವಾಗಿಲ್ಲ. ಅವರೆಲ್ಲರೂ ಕೂಡ ಆಪ್ತತ್ವ ಬಾಹ್ಯವಾಗಿ ತೋರಿಕೆ ಮಾತ್ರ. ಆದರೆ ಭಗವಂತ ಮಾತ್ರ ಯಾವ ಕಾಲಕ್ಕೂ ಯಾರನ್ನು ಎಲ್ಲಿಯೂ ಕೂಡ ಕೈ ಬಿಡದಿರತಕ್ಕಂಥವನು ಯಾರು ಕೇಳಿದ್ರೆ ಅದು ಭಗವಂತ ಮಾತ್ರ. ಅದನ್ನ ಜಗನ್ನಾಥದಾಸರು ತೋರಿಸಿಕೊಟ್ಟದ್ದು ಪರಮಾಪ್ತ ಅಲ್ಲ. ಅವನಿಗೆ ಉಪಕಾರ ಮಾಡಿದ್ರಿಂದಾಗಿ ಅವನಿಗೇನಾದರೂ ಕೂಡ ಉಪಕಾರ ಉಂಟಾ, ಅವನಿಗೇನಾದರೂ ಕೂಡ ಲಾಭ ಉಂಟಾ ಕೇಳಿದ್ರೆ ನಮ್ಮಲ್ಲಿ ಆದರೂ ಉಂಟು. ಏನು ಕೇಳಿದ್ರೆ ನಾವು ಒಬ್ಬರಿಗೆ ಉಪಕಾರವನ್ನ ಮಾಡ್ತೇವೆ. ಯಾಕೆ ಉಪಕಾರವನ್ನ ಮಾಡ್ತೇವೆ ಅಂತ ಕೇಳಿದ್ರೆ ನನಗೆ ಅವನೊಂದಿಷ್ಟು ಉಪಕಾರವನ್ನ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ನಾನು ಅವನಿಗೆ ಉಪಕಾರವನ್ನ ಮಾಡ್ತೇನೆ ಅಂತ ನಮ್ಮದೊಂದು ಗುಣ. ಯಾಕೆ ನನಗೆ ಉಪಕಾರ ಮಾಡಿದ, ಅದಕ್ಕೋಸ್ಕರವಾಗಿ ನನಗೆ ಉಪಕಾರ ಮಾಡ್ತೇನೆ ಅಂತ ನಮ್ಮದೊಂದು ವಾಕ್ಯ. ಆದರೆ ಭಗವಂತನಿಗೆ ನಮಗೆ ಉಪಕಾರ ಮಾಡಿದ್ರಿಂದಾಗಿ ಭಗವಂತನಿಗೆ ಏನಾದರೂ ಕೂಡ ಆಗಬೇಕಾ ಅಂತ ಕೇಳಿದ್ರೆ ಅವನಿಗೆ ಏನೂ ಆಗಬೇಕಾಗಿಲ್ಲ. ಯಾಕೆ ಕೇಳಿದ್ರೆ ನಿತ್ಯ ಸಂತೃಪ್ತ ವಿಶೇಷಣ ಉಂಟಪ್ಪ ಅವನಿಗೆ. ಏನು ವಿಶೇಷಣ ಕೇಳಿದ್ರೆ ನಿತ್ಯ ಸಂತೃಪ್ತ. ಭಗವಂತನಲ್ಲಿ ಸಂತೃಪ್ತ ಅಲ್ಲ, ನಿತ್ಯ ಸಂತೃಪ್ತ, ಚೆನ್ನಾಗಿ ಸಂತೃಪ್ತಿ ಉಳ್ಳವನು. ನಿತ್ಯದಲ್ಲಿಯೂ ಕೂಡ ಏನನ್ನೋ ಒಂದು ಕೊಟ್ಟದ್ರಿಂದಾಗಿ ಅವನಿಗೆ ತೃಪ್ತಿ ಆಗಬೇಕು ಅಂತಿಲ್ಲ. ನಾವು ಕೊಟ್ಟಂತಹ ಆವಿರ್ಭಾಗದಿಂದಾಗಿ, ನಾವು ಕೊಟ್ಟಂತಹ ನೀರಿನಿಂದಾಗಿ, ನಾವು ಕೊಟ್ಟಂತಹ ಯಾವುದೋ ಒಂದು ವ್ಯವಸ್ಥೆಯಿಂದಾಗಿ, ನಾವು ಹಾಕಿದಂತಹ ಅನ್ನದಿಂದಾಗಿ ಭಗವಂತನಿಗೆ ತೃಪ್ತಿ ಆಗಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಂತೃಪ್ತಿ ಅವನಿಗೆ ಬೇಕಾದಷ್ಟುಂಟು. ಇಡೀ ಜಗತ್ತನ್ನ ವ್ಯವಸ್ಥೆ ಮಾಡಿಕೊಂಡು ನೋಡತಕ್ಕಂಥವನ ಅಂತಹ ಭಗವಂತನಿಗೆ ಈ ಯಾವುದೋ ಒಂದು ನಾವು ಜೀವರಾಶಿಗಳು ಕೊಡುವಂತಹ ವ್ಯವಸ್ಥೆಯಿಂದಾಗಿ ಅವನಿಗೆ ತೃಪ್ತಿ ಬೇಕು ಅಂತಿಲ್ಲ. ಸಂತೃಪ್ತ ಅಂತ ಹೇಳ್ತಾರೆ, ಚೆನ್ನಾಗಿ ತೃಪ್ತಿ ಉಳ್ಳವನು. ಅಂತಹ ಭಗವಂತನನ್ನ ಈ ರೀತಿಯಾಗಿ ಕೊಂಡಾಡ್ತಾ ಇದೆ. ಅವನನ್ನ ಬೇಳತಕ್ಕಂತಹ ಮಾತುಗಳು ಹೇಳ್ತಾರೆ. ಸತ್ವಾದಿ ಗುಣಗಳು, ಭಕ್ತವತ್ಸಲ, ಭಯವಿನಾಶನ, ಭಗವಂತನನ್ನ ನಿಗಮ ಅತೀತ ಅಣೋರಣೀಯನ ಅಂತ ಹೇಳಿಕೊಂಡು ನಿಗಮಕ್ಕೆ ನಿಲುಕದ ಅಂತ ಅವನನ್ನ ಆಡಿಸಲೇಶೋದು ಅಂತ ಎಂಬಂತಹ ಒಂದು ದಾಸರು ಹೇಳುವಾಗ ನಿಗಮಕ್ಕೆ ನಿಲುಕದ, ಭಗವಂತನನ್ನ ಆಡಿಸಿದಳೆ ಯಶೋದೆ ಆಡಿಸಿದಳಂತೆ. ಯಾರನ್ನ ಆಡಿಸಲು ಕೇಳಿದ್ರೆ ನಿಗಮಗಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾತುಗಳು ಕೂಡ ಮಾತಿನಿಂದಾಗಿ ಹೇಳುತ್ತದೆ ಅಂತ ಅಂದರೆ ಅವನನ್ನು ಹೇಳಲಿಕ್ಕೆ ಆಗುವುದೇ ಇಲ್ಲ. ಯಾವ ಮಾತುಗಳು ಕೂಡ ಉಪನಿಷತ್ತನ್ನ ಅರ್ಥೈಸಿಕೊಂಡಾಗ, ವೇದವನ್ನ ಅರ್ಥೈಸಿಕೊಂಡಾಗ, ವೇದದ ಚಿಂತನೆಯನ್ನ ಮಾಡಿದಾಗ ನಮಗೆ ಗೊತ್ತಾಗುವಂತಹದ್ದು ಏನು ಕೇಳಿದ್ರೆ ಇದೆ. ಯಾವ ಮಾತುಗಳು ಕೂಡ ಅವನನ್ನು ಹೇಳಲಿಕ್ಕಾಗುವುದಿಲ್ಲ ಅಂತ. ಇದಾದ ಮೇಲೆ ನಿತ್ಯ ನಿಗಮಾತೀತ ನಿರ್ಗುಣ. ಗುಣಗಳುಂಟ? ಇಲ್ಲ, ಗುಣಗಳಿಲ್ಲ ಅವನಲ್ಲಿ. ಅಲ್ಲ, ಗುಣಗಳೇ ಇಲ್ಲ ಅಂತ ಆದ್ಮೇಲೆ ಅವನನ್ನು ಯಾಕಪ್ಪ ಉಪಾಸನೆ ಮಾಡಬೇಕು? ಒಂದು ಕಲ್ಲು ಬಂಡೆ ಆಯ್ತಲ್ವಾ, ನಿಮ್ಮ ದೇವರಿಗೆ ಕಲ್ಲು ಬಂಡೆ ಆದರೂ ಕೂಡ ಏನೋ ಒಂದು ಕಪ್ಪು ಅಥವಾ ಇನ್ನಿತರವಾಗಿರತಕ್ಕಂತಹ ಗುಣ ಒಂದು ಉಂಟು ಅಂತ ಹೇಳ್ಬೋದು. ಕಿಂ ಗುಣಂ ಅಂತ ಕೇಳಿದ್ರೆ ಅಲ್ಲಿ ಶ್ಯಾಮಲ ಅಥವಾ ಒಂದು ಕಪ್ಪಾಗಿರುವಿಕೆ, ಕೆಂಪಾಗಿರುವಿಕೆ ಎಂಬಂತಹ ಗುಣ ಆದರೂ ಉಂಟು ಅಂತ ಹೇಳ್ಬೋದು. ನಿಮ್ಮ ಭಗವಂತನಿಗೆ ಗುಣವೇ ಇಲ್ಲ ಅಂತ ಆದರೆ, ನಿರ್ಗುಣ ಅಂತ ಆದ್ಮೇಲೆ ಯಾಕಪ್ಪ ಅವನನ್ನು ಉಪಾಸನೆ ಮಾಡಬೇಕು? ಯಾಕಪ್ಪ ಅವನನ್ನು ನೋಡಬೇಕು? ಯಾಕಪ್ಪ ಅವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು? ಪ್ರಶ್ನೆ ಉಂಟೇ ಉಂಟಲ್ವಾ? ಅವನ ಬಗ್ಗೆ
ಒಂದು ಗುಣ, ಯಾವುದೋ ಒಂದು ಗುಣಭರಿತವಾಗಿರತಕ್ಕಂತಹ ವಸ್ತುವನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಆ ಗುಣರಹಿತವಾಗಿರತಕ್ಕಂತಹ ಯಾವುದೇ ಒಂದು ಕಲ್ಲು ಬಂಡೆ ಅಂತ ಇರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿ ತಿಳ್ಕೊಂಡು ಏನು ಪ್ರಯೋಜನ? ಅದಕ್ಕಿಂತ ಯಾವುದೋ ಒಂದು ಕಲ್ಲು ಬಂಡೆಯನ್ನು ನೋಡ್ಬೋದಲ್ವಾ, ಯಾವುದೋ ಒಂದು ಜಡವಾಗಿರತಕ್ಕಂತಹ ವಸ್ತುವನ್ನ ಚಿಂತನೆ ಮಾಡ್ಬೋದಲ್ವಾ. ನಿಮ್ಮ ಕಲ್ಲು ಬಂಡೆ ಅಂತ ಇರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿ ಅದನ್ನು ತಿಳ್ಕೊಂಡು ಏನು ಪ್ರಯೋಜನ ಏನು ಕೇಳಿದ್ರೆ ಅರ್ಥ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳು. ಯಾಕೆ ಕೇಳಿದ್ರೆ ಸಹಸ್ರನಾಮ ಓದಿದ್ಯಾ? ಸಹಸ್ರನಾಮ ಓದಿದ್ರೆ ಗೊತ್ತಾಗ್ತದೆ. ಏನು ಕೇಳಿದ್ರೆ ಭಗವಂತನನ್ನು ನಿರ್ಗುಣ ಅಂತ ಕರೆದ ತಕ್ಷಣ ಗುಣ ಇಲ್ಲ ಅಂತ ಹೇಳಬೇಡ. ಯಾಕೆ ಕೇಳಿದ್ರೆ ನಿರ್ಗುಣ ಶಬ್ದಕ್ಕೆ ಸತ್ವಾದಿ ಗುಣರಹಿತ, ಯಾವ ಸತ್ವಾದಿ ಗುಣರಹಿತ? ಪ್ರಾಕೃತಿಕವಾಗಿರ್ತಕ್ಕ ಸತ್ವಾದಿ ಗುಣರಹಿತ. ನಿರ್ಗುಣೋ ಮಹಾನ್, ಭಗವಂತನನ್ನ ಗುಣಭೃತೇ ನಮಃ ನಿರ್ಗುಣಾಯ ನಮಃ ಅಂತ ಕೊಂಡಾಡ್ತಾ ಉಂಟು ಸಹಸ್ರನಾಮ. ಏನು ಅರ್ಥ ಕೇಳಿದ್ರೆ ಗುಣಭೃತ್, ಭಗವಂತ ಗುಣಭೃತ್, ಗುಣವನ್ನು ಧಾರಣೆ ಮಾಡಿದ್ದಾನೆ. ಆ ಗುಣಗಳು ಇವನಲ್ಲಿ ಉಂಟು. ಮತ್ತೆ ನಿರ್ಗುಣ, ಯಾವುದು ಗುಣ? ನಿರ್ಗುಣಗಳು ಶಬ್ದಕ್ಕೆ ನಿಮ್ಮ ಯಾವುದೋ ಪ್ರಾಕೃತಿಕವಾಗಿರತಕ್ಕ ಸತ್ವಾದಿ ಗುಣಗಳು ಅದಿಲ್ಲಪ್ಪ, ಅದರಿಂದ ಉಂಟಾಗತಕ್ಕಂತಹ ಬಂಧ ಇಲ್ಲ ಅವನಿಗೆ. ಅದಕ್ಕಿಂತ ಮೀರಿ ನಿಂತವನು ಭಗವಂತ ನಿರ್ಗುಣ. ಭೃತ್ಯವತ್ಸಲ ಭಕ್ತವತ್ಸಲ, ಭಕ್ತರನ್ನ ಉದ್ಧಾರ ಮಾಡ್ತಾನೆ. ಗೊತ್ತಿದೆ, ಬೇಕಾದಷ್ಟು ನೋಡಿದ್ದೇವೆ, ಬೇಕಾದಷ್ಟು ಪುರಾಣಗಳನ್ನು ನೋಡಿದ್ದೇವೆ, ಬೇಕಾದಷ್ಟು ದೃಷ್ಟಾಂತಗಳು ನೋಡಿದ್ದೇವೆ. ಭಗವಂತ ಭಕ್ತವತ್ಸಲ ಭೃತ್ಯವತ್ಸಲ ಅಂತ ಹೇಳೋದಕ್ಕೆ ಭೃತ್ಯ, ಭಗವಂತ ಭೃತ್ಯವತ್ಸಲ ಎಂಬುದಕ್ಕೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಭಾಗವತ ಕೊಂಡಾಡ್ತದಪ್ಪ ಇದು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನರಸಿಂಹರೂಪನಾಗಿ ಅವನು ಆವಿರ್ಭಾವ ಮಾಡಿದ. ಯಾಕೆ? ಭಗವಂತ ಭೃತ್ಯನಾಗಿರತಕ್ಕಂತಹ ಮಾತನ್ನು ಸತ್ಯ ಮಾಡಬೇಕು ಅಂತ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಅಂತ ಅವನನ್ನು ಹೇಳ್ತದೆ. ಭಯ ವಿನಾಶಕ, ಮತ್ತೆ ಪುನಃ ಸಹಸ್ರನಾಮ ಭಯನಾಶನಃ ಭಯಕೃತೇ ನಮಃ. ಭಗವಂತ ಭಯವನ್ನು ಹುಟ್ಟಿಸ್ತಾನೆ. ಭಯನಾಶನಃ, ಯಾಕೆ ಭಯನಾಶ ಮಾಡ್ತಾನೆ? ಇದಂತಿ ಯಚ್ಚ ದೂರಕ್ಕೆ, ವೇದವನ್ನು ಓದಬೇಕು. ವೇದವನ್ನು ಓದಿದಾಗ ಎಲ್ಲ ರೀತಿಯಾಗಿರತಕ್ಕಂತಹ ಅರ್ಥ ನಮಗೆ ಅಲ್ಲಿ ಸ್ಮರಣೆ ಆಗ್ತದೆ. ಭಯನಾಶನಃ ಸತ್ಯಕಾಮ ಆಪ್ತಕಾಮಸ್ಯ ಕಾಸ್ಪೃಹ, ಆಪ್ತಕಾಮನಾಗಿರ್ತಕ್ಕಂಥ ಯಾವುದೋ ಬಾಕ್ಯವಾಗಿರತಕ್ಕಂತಹ ವಿಚಾರದಿಂದಾಗಿ ಅವನಿಗೇನು ಆಗಬೇಕು ಅಂತಿಲ್ಲ. ಮತ್ತೆ ಎಲ್ಲವನ್ನೂ ಪಡ್ಕೊಂಡು ಸತ್ಯಕಾಮವನು ಎಲ್ಲವನ್ನೂ ಪಡ್ಕೊಂಡಾಗಿದೆ, ಎಲ್ಲವನ್ನೂ ತಿಳ್ಕೊಂಡು ಪಡೆದಾಗಿದೆ. ಸತ್ಯಕಾಮ ಆಪ್ತಕಾಮ. ಶರಣ್ಯ, ದೇವತೆಗಳೆಲ್ಲರೂ ಕೂಡ ಹೋಗಿ ಕೇಳುವುದು ಯಾರನ್ನ? ಕಷ್ಟ ಬಂದಾಗ ವೆಂಕಟರಮಣ ಭಗವಂತನೇ. ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ, ಎಲ್ಲರೊಳಗಿದ್ದಾನೆ. ಎಲ್ಲೆಲ್ಲಿದ್ದಾನೆ ಕೇಳಿದ್ರೆ ಮತ್ತೆ ಪುನಃ ಉಪನಿಷತ್ತು ನೋಡಬೇಕು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರಯಂತಂ ವಿಶ್ವಶಂಭುವಂ. ಭಗವಂತನನ್ನು ವೇದ ಕೊಂಡಾಡ್ತಾ ಉಂಟು. ಏನು ಕೊಂಡಾಡ್ತಾ ಉಂಟು? ಅನಂತಮವ್ಯಯಂ ಸಮುದ್ರೇಂತಂ ವಿಶ್ವಶಂಭುವಂ. ಎಲ್ಲ ಕಡೆಗಳಲ್ಲಿ ವ್ಯಾಪ್ತನಾಗಿರತಕ್ಕಂಥವನು. ವರಹಂತ ನೋಡಿ ಸುತ್ತುದಿಪ್ಪನು, ಅತ್ಯಧಿಕ ಸಂತೃಪ್ತ. ನೀನು ಕೊಟ್ಟವನನ್ನ ಖುಷಿಪಡಿಸಬೇಡ. ನಾವು ಕೊಟ್ಟದ್ರಿಂದಾಗಿ ಭಗವಂತ ಖುಷಿಯಾಗಿದೆ, ಭ್ರಮೆ ನಿಂದು. ನಿನಗೆ ಆ ಭ್ರಮೆ ಉಂಟು. ಭ್ರಮೆಯಿಂದ ಮೊದಲು ಹೊರಗೆ ಬಾ, ಆವಾಗ ನಿಮಗೆ ಗೊತ್ತಾಗ್ತದೆ. ನಾವು ಕೊಡೋದು ಯಾಕೆ ಕೇಳಿದ್ರೆ ನನಗೆ ಉಂಟು ಅಂತ ಕೊಡುವುದಲ್ಲ, ಭಗವಂತನಿಗೆ ಇಲ್ಲ ಅಂತ ಕೊಡುವುದಲ್ಲ, ಅವನು ಕೊಟ್ಟದ್ದು ಅಂತ ಹೇಳಿ ಕೊಡುವುದು ಅಷ್ಟೇ. ಇದು ನಮಗೆ ಈ ವ್ಯವಸ್ಥೆ ಗೊತ್ತಿರಬೇಕು. ಜಗದ್ವ್ಯಾಪ್ತ ಪರಮಾಪ್ತ, ಆಪ್ತನ ಲಕ್ಷಣವನ್ನು ಹೇಳಿ ಭಗವಂತ ಇಷ್ಟು ನಮ್ಮನ್ನ ಉಪಕಾರ ಮಾಡ್ತಾನೆ ಎಂತೆಂಬಂತಹ ಮಾತನ್ನ ಜಗನ್ನಾಥದಾಸರು ತುಂಬ ಮಾರ್ಮಿಕವಾಗಿ ಅರ್ಥವತ್ತಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಪದ್ಯವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಹೃದಯ ಬಾಲಂ ಪುತ್ರಮೇ ಪರಮಸ್ವರ್ಗ. ಶ್ರೀಕೃಷ್ಣಾರ್ಪಿತಮಸ್ತು.